ಅಧ್ಯಕ್ಷರಾದಂಥ ಬಸನಗೌಡ ತೆರವೆ ಅವರು ಈ ದಿನ ಜಿಲ್ಲಾ ಕೇಂದ್ರಗಳಲ್ಲಿ ಈ ಗೃಹ ಕೈಗಾರಿಕೆ, ಅದರಲ್ಲೂ ಖಾದಿ ಇನ್ನಿತರ ಗೃಹ ಉಪಯೋಗಿ ವಸ್ತುಗಳು ಇವತ್ತು ದಾವಣಗೆರೆ ಜಿಲ್ಲೆಯ ನಾಗರಿಕರಿಗೆ ಸಿಗಲಿ, ಇದರ ಬಗ್ಗೆ ಮಾಹಿತಿ ಕೂಡ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ದಿನ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಜವಾಗೂ ಸಂತೋಷ ಉಂಟು ಮಾಡಿದೆ. ಇವತ್ತು ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಭಾರತದಲ್ಲಿ ಇವತ್ತು ನೇಕಾರರ ಒಂದು ಜೀವನ, ನೇಕಾರರು ಬದುಕು ಕಟ್ಕೊಳ್ತಕ್ಕಂಥದ್ದು ಈ ನೇಯ್ಗೆಯ ಮೂಲಕ. ಹಾಗಾಗಿ ಮತ್ತೆ ಭಾರತೀಯರು ಖಾದಿ ಏನು ನೇಕಾರರ ನೇಯ್ದಂಥ ಬಟ್ಟೆಗಳನ್ನು ಉಪಯೋಗಿಸ್ಲಿ, ನೇಕಾರರು ಮಾಡಿದಂಥ ಬಟ್ಟೆ ಭಾಳಷ್ಟು ತಂಪು ಇರ್ತದೆ, ಅದ್ರ ಜೊತೆಗೆ ಒಂದು ಉದ್ಯೋಗ ಅವಕಾಶ ಸಿಗ್ತದೆ, ಅದನ್ನು ಜನರಿಗೆ ತಿಳಿಸೋದ್ರ ಮೂಲಕ ಅವರ ಬದುಕು ಹಸನಾಗ್ತಕ್ಕಂಥ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ದಾವಣಗೆರೆಯಲ್ಲಿ ಮಾಡಿರೋದು ತುಂಬ ಸಂತೋಷ. ಅತಿ ಮುಖ್ಯವಾಗಿ ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಸೀರೆಗಳಿರ್ಬೋದು, ಬಟ್ಟೆಗಳಿರ್ಬೋದು, ಬೇರೆ ಕಂಪನಿಯ ಈಗ ಮೈಸೂರು ಸಿಲ್ಕ್ ಆಗಲಿ ಇನ್ನೊಂದಕ್ಕೆ ನಾವು ಹೋಲಿಕೆ ಮಾಡಿದಾಗ 40% ಕಡಿಮೆ ದರ ಇರೋದರಿಂದ ಇದು ಜನರಿಗೂ ಕೂಡ ಆರ್ಥಿಕ ಲಾಭ ಆಗ್ತದೆ. ಹಾಗಾಗಿ ನಮ್ಮ ಜಿಲ್ಲೆಯ ಜನತೆ ಈ ಒಂದು ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಇವಾಗ ಗೃಹ ಸಚಿವರು ಪರಮೇಶ್ವರ್ ಅವರು ಬಂದಿದ್ರು, ಯಾವೇ ಕಾಂಗ್ರೆಸ್ ಶಾಸಕರು ಇರಲಿಲ್ಲ. ಒಂದು ಕಾಲದಲ್ಲಿ ಗೃಹ ಮಂತ್ರಿ ಅಂದರೆ ಮುಂದಿನ ಮುಖ್ಯಮಂತ್ರಿ, ನನ್ನ ದೃಷ್ಟಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಗೃಹ ಮಂತ್ರಿಗೆ ಇತ್ತು. ಆದರೆ ಒಬ್ಬ ಗೃಹ ಮಂತ್ರಿ ದಾವಣಗೆರೆ ಬಂದಂಥ ಸಂದರ್ಭದಲ್ಲಿ ಯಾವ ಶಾಸಕರು ಇಲ್ಲದೆ ಇದ್ದಿದ್ದ ಕಾರಣ ನನಗೆ ಅನೇಕ ಕಾರ್ಯಕ್ರಮಗಳಿದ್ವು. ಆದರೆ ಆ ಒಂದು ಸ್ಥಾನಕ್ಕೆ ಗೌರವ ಕೊಡಬೇಕಂತೇಳಿ ನನ್ನ ಕಾರ್ಯಕ್ರಮವನ್ನು ರದ್ದು ಮಾಡಿಲ್ಲದೆ, ಅದೇ ರೀತಿ ಇವತ್ತು ನಮ್ಮ ಅಧ್ಯಕ್ಷರು ಇಂಥ ಒಂದು ಒಳ್ಳೆ ಯೋಜನೆ ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ. ಅವ್ರ ಜೊತೆ ಇರ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ನಾವು ವಿಶ್ವಾಸದಲ್ಲೇ ಇದ್ದೀವಿ. ಅವ್ರು ನಮ್ಮನ್ನು ಕರೀತಾರೆ, ನಾವು ಅವ್ರನ್ನ ಕರಿತೀವಿ. ನಡೀತಿರತ್ತ ನಿರಂತರ.